ಇನ್ನೂ ಬೇರೆ ಎಲ್ಲ ವಿಚಾರಗಳಿದ್ದಾವೆ, ಅವೆಲ್ಲನೂ ಹೇಳಕ್ಕೆ ಹೋಗಲ್ಲ. ನಿಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿದ್ದೇನೆ. ಅಷ್ಟು ಸಾಕು ಅಂತ ಅನಿಸುತ್ತೆ, ಅಷ್ಟು ಬರೀರಿ ಸಾಕು. ಒಂದು ರೂಪಾಯಿನೂ ಕೊಟ್ಟಿಲ್ಲ. ನಾನು ಇನ್ನೂ ಬಜೆಟ್ ಮಂಡಿಸಿಲ್ಲ. ಕೇಂದ್ರದಿಂದ ಏನು ಕೊಡಲ್ರಿ, ನಾವು ಕೇಳಿದ್ರು ಒಂದಕ್ಕೂ ಕೊಡಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕೇಂದ್ರ ಪುರಸ್ಕೃತ ಯೋಜನೆಗಳು ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಮೊದಲು 75 ಕೇಂದ್ರ ಸರ್ಕಾರ ಕೊಡ್ತಿತ್ತು, 25 ರಾಜ್ಯ ಸರ್ಕಾರ ಕೊಡ್ತಿತ್ತು. ಈಗ ಕೆಲವು ಪ್ರಾಜೆಕ್ಟ್ಗಳಲ್ಲಿ 60-40, 60 ಕೇಂದ್ರ ಸರ್ಕಾರ, 40 ರಾಜ್ಯ ಸರ್ಕಾರ. JJM ಇದೆಯಲ್ಲ, ಜಲಜೀವನ್ ಮಿಷನ್, ಅದರಲ್ಲಿ 50-50, 50 ಕೇಂದ್ರ ಸರ್ಕಾರ, 50 ರಾಜ್ಯ ಸರ್ಕಾರ. ಅದರಲ್ಲೂ 24-25ನೇ ಇಸ್ವಿ 13,004 ರೂಪಾಯಿ, ಸಾರಿ 4 ಕೋಟಿ, 13,004 ಕೋಟಿ ಕೊಟ್ಟಿಲ್ಲ, ಇನ್ನೂ ರಿಲೀಸ್ ಮಾಡಿಲ್ಲ. 25-26 ಕೊಟ್ಟಿಲ್ಲ, 24-25 ಕೊಟ್ಟಿಲ್ಲ. ಯುಟಿಲೈಸ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಬಿಟ್ಟಿದ್ದೀವಿ. ಯಾವುದು ಕೊಟ್ಟಿಲ್ಲ, ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಯುಟಿಲೈಸೇಷನ್ ಸರ್ಟಿಫಿಕೇಟು ಕೊಟ್ಟಿದ್ದೀವಿ. ಮೊನ್ನೆ ತಾನೇ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಮಾಡಿದ್ದಾರೆ ಕೇಂದ್ರದ ಮಂತ್ರಿನ, ಅದ್ರ ಬಗ್ಗೆ ಚಕಾರನೇ ಎತ್ತಿಲ್ಲ. ದುಡ್ಡೇ ಕೊಡದೇವ್ರು ಏನ್ ಮಾಡೋದಪ್ಪ? ಮಾಡಿರೋ ವರ್ಕ್ ಮಾಡದೆ ಹೋದ್ರೆ ಯಾರು ಸಂಬಂಧಪಟ್ಟಂತ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳೋಣ. ಬಿಜೆಪಿ ಅವರು ಇದ್ದಾಗ ಆಯ್ತಪ್ಪ, ನಮ್ಮ ಕಾಲದಲ್ಲಿ ತಪ್ಪಾಗಿದ್ರು ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಹಾಗಂತೇಳಿ ದುಡ್ಡೇ ಕೊಡದೆ ಹೋದ್ರೆ 13,000 ಕೋಟಿ, ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ನಾವೇನು ಬಜೆಟ್ನಲ್ಲಿ ಅಳವಡಿಸ್ತೀವಿ ಅದನ್ನು. ಶಿಫಾರಸುಗಳಿದೆಯಲ್ಲ, ಶಿಫಾರಸುಗಳನ್ನ ನೋಡಿಲ್ಲ ಇನ್ನ. ಬಟ್ ಅವರು 43,000 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಬ್ಯಾಲೆನ್ಸ್ 5 ವರ್ಷದಲ್ಲಿ, ಮುಂದಿನ 5 ವರ್ಷದಲ್ಲಿ ಮಾಡ್ತೀವಿ. ಅದಕ್ಕೆ 371J ಮಾಡಿರೋದು ನಾವು. 371J ಮಾಡೋದು ಯಾರು ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಾ ಯಾರು ಮಾಡಿದ್ರು ಅಂತ? ಅದ್ವಾನಿ ಅವ್ರು ಏನು ಹೇಳಿದ್ರು ಅಂತ ಗೊತ್ತಾ? ಏನಂತ ಹೇಳಿದ್ರು? ಯಾರು ಅದು? ಯಾವ ಪಕ್ಷದವರು? ಯಾವ ಪಕ್ಷದವ್ರು ರೀ? ಅದು ಹೇಳಲೇ ಇಲ್ಲ ನೀವು, ನಾಚಿಕೊಂಡು. ಬಿಜೆಪಿ ಅವರು ಅಂತ ಹೇಳು ಜೋರಾಗಿ. ಬಿಜೆಪಿ ಉಪಪ್ರಧಾನಿಯಾಗಿದ್ರಲ್ಲ ಅದ್ವಾನಿಯವರು, ಅವರು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಪತ್ರ ಬರೆದರು, ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 371
ಸೇರ್ಸಕ್ಕಾಗಲ್ಲ. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡೋಕ್ಕಾಗಲ್ಲ ಅಂತ ಯಾರು ಬರೆದವರು? ಮಿಸ್ಟರ್ ಅದ್ವಾನಿ, ಲಾಲ್ ಕೃಷ್ಣ ಅದ್ವಾನಿ. ಅದು ಬೇರೆ ವಿಚಾರ ರೀ. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ, ಬಿಜೆಪಿಯವ್ರ ಆರೋಪ ಅಲ್ಲ ಇದು, ಅವ್ರು ಫ್ಯಾಕ್ಟ್, ಇಟ್ ಇಸ್ ಎ ಫ್ಯಾಕ್ಟ್. ದೇರ್ ಆರ್ ಟೂ ಇದರಲ್ಲಿ ಪ್ರಿನ್ಸಿಪಲ್ಸ್ ಇದೆ. ಒಂದು ಕ್ವಶನ್ ಆಫ್ ಫ್ಯಾಕ್ಟ್ಸ್, ಕ್ವಶನ್ ಆಫ್ ಲಾ. ಯಾವುದೇ ಕೇಸ್ನಲ್ಲಿ ಕ್ವಶನ್ ಆಫ್ ಫ್ಯಾಕ್ಟ್ಸ್, ಕ್ವಶನ್ ಆಫ್ ಲಾ. ಇದು ಅದ್ವಾನಿ ಅವರು ಹೇಳೋದು ಕ್ವಶನ್ ಆಫ್ ಫ್ಯಾಕ್ಟ್ಸ್. ಆಗತ್ತಪ್ಪ ಸಮರ್ಪಕ. ಏನು ಸಮರ್ಪಕ ಹೇಳುದು? ಸಲಹೆ ಕೊಡು. ಸಾಕಷ್ಟು 80,000 ಹುದ್ದೆ ಫಿಲಪ್ ಆಗಿದೆ ಈ ಭಾಗದಲ್ಲಿ. 80,000 to 90,000 ಹುದ್ದೆಗಳು ಭರ್ತಿ ಆಗಿದ್ದಾವೆ. 80,000 ಡಾಕ್ಟರ್ಗಳು ಎಷ್ಟು ಗೊತ್ತಾ ನಿನ್ಗಾಗಿರೋದು? ಇಂಜಿನಿಯರ್ಗಳು ಎಷ್ಟು ಗೊತ್ತಾ? 10,000 ಡಾಕ್ಟರ್ಸ್, 31,000 ಇಂಜಿನಿಯರ್ಸ್, ಆಮೇಲೆ 19,000 ಕೋಟಿ ಕೊಟ್ಟಿದ್ದೀವಿ. ಎಲ್ಲ ಏನು ಮಾಡದೆ ಹೋದ್ರೆ ಏನು ಕೇಳೋದೇ ಇಲ್ಲ. ಇನ್ನು ಬೇಕು ಅಂತಾರ ಅವರು. ಅಲ್ಲ, ಬೇಕು ಅನ್ನೋದು ಬೇರೆ ಪ್ರಶ್ನೆ. ಬೇಕು ಇನ್ನೂ ಜಾಸ್ತಿ ಕೊಡಿ ಅಂತ ಅನ್ನೋದು ಬೇರೆ ಪ್ರಶ್ನೆ. ಕೇಂದ್ರ ಸರ್ಕಾರ ₹1 ಕೊಟ್ಟಿಲ್ವಲ್ಲಪ್ಪ. ನರೇಂದ್ರ ಮೋದಿ ಅವರು ಬಹಳ ದೊಡ್ಡದಾಗಿ ಭಾಷಣ ಹೊಡಿತಾರಲ್ಲ, ₹1 ಕೊಟ್ಟಿಲ್ಲ. ಮಾಡೋಣ ಮಾಡ್ತೀವಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.